ಶಿ ಈಸ್ ಪ್ರಿಪೇರಿಂಗ್ ಫುಡ್ ಡ್ಯಾಶ್ ಟೇಕಿಂಗ್ ಹರ್ ಮದರ್ಸ್ ಹೆಲ್ಪ್ ಅಂತ ಇದೆ. ಪ್ರಶ್ನೆ ಅರ್ಥ ಮಾಡ್ಕೋಬೇಕು ಯಾವಾಗ್ಲೂ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವಳು ಅಡಿಗೆ ಮಾಡ್ತಾ ಇದ್ದಾಳೆ ಹೇಗೆ ಅಂದ್ರೆ ತಾಯಿಯ ಸಹಾಯವನ್ನ ಪಡೆದುಕೊಂಡು ಅಂತ ಅರ್ಥ ಬರಬೇಕಾಗಿದೆ. ಇಲ್ಲಿ ನಮಗೆ ಫಿಲ್ ಇನ್ ದ ಬ್ಲಾಕ್ ಅಂತ ತುಂಬಬೇಕು. ಯಾವ ಆನ್ ಅಂತ ಬರುತ್ತೆ ನೋಡ್ರಿ, ಬರಂಗಿಲ್ಲ. ಶಿ ಇಸ್ ಪ್ರಿಪೇರಿಂಗ್ ಫುಡ್ ಆನ್ ಟೇಕಿಂಗ್, ಆನ್ ಅಂತಂದ್ರೆ ಮೇಲೆ ಅಂತ ಆಗ್ತೈತಿ, ಹಿಂಗಾಗಿ ಇದು ರೂಲ್ಡ್ ಔಟ್ ಬರೋದಿಲ್ಲ. ಶಿ ಇಸ್ ಪ್ರಿಪೇರಿಂಗ್ ಫುಡ್ ಫಾರ್ ಟೇಕಿಂಗ್ ಹರ್ ಮದರ್ಸ್, ಇದನ್ನು ನೋಡಿ ಫಾರ್ ಸಂಬಡಿ ಅನ್ಬಹುದು, ಅವರ ಸಲುವಾಗಿ. ಶಿ ಇಸ್ ಪ್ರಿಪೇರಿಂಗ್ ಫುಡ್ ಫಾರ್ ಹರ್ ಮದರ್ ಅಂದ್ರೆ ಓಕೆ ಆಗಿತ್ತು, ಬಟ್ ಇಲ್ಲಿ ಮದರ್ ಸಹಾಯ ತಗೊಂಡು, ತಾಯಿಯ ಸಹಾಯವನ್ನ ತೆಗೆದುಕೊಂಡು ಮಾಡ್ತಾ ಇದ್ದಾಳೆ. ಸೊ ಶಿ ಈಸ್ ಪ್ರಿಪೇರಿಂಗ್ ಫುಡ್ ಬೈ ಟೇಕಿಂಗ್ ಹರ್ ಮದರ್ಸ್ ಹೆಲ್ಪ್, ಇದನ್ನ ಪೆಂಡಿಂಗ್ ಇಡೋಣ, ಆನ್ಸರ್ ಸರಿ ಆಗ್ಬಹುದು ಇದು. ಮುಂದೆ ಶಿ ಇಸ್ ಪ್ರಿಪೇರಿಂಗ್ ಫುಡ್ ಫ್ರಾಮ್ ಟೇಕಿಂಗ್, ಫ್ರಾಮ್ ಅಂತಂದ್ರೆ ಬರಂಗೇ ಇಲ್ಲ, ಯಾಕಂದ್ರೆ ನಾವು ಸ್ಥಳದಿಂದ ಸ್ಥಳಕ್ಕೆ ಅಂತ ಹೇಳ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ವಿ ಯೂಸ್ ಫ್ರಾಮ್. ಹಂಗಾಗಿ ಶಿ ಇಸ್ ಪ್ರಿಪೇರಿಂಗ್ ಫುಡ್ ಬೈ ಟೇಕಿಂಗ್ ಹರ್ ಮದರ್ಸ್ ಹೆಲ್ಪ್. ಸೊ ಕರೆಕ್ಟ್ ಆಪ್ಷನ್ ಯಾವ್ದಪ್ಪ ಅಂದ್ರೆ ಇಲ್ಲಿ. ಸೊ ಐ ಆಮ್ ಡೂಯಿಂಗ್ ದಿಸ್ ವರ್ಕ್ ಬೈ ಟೇಕಿಂಗ್ ಮೈ ಫ್ರೆಂಡ್ಸ್ ಹೆಲ್ಪ್, ನನ್ನ ಸ್ನೇಹಿತನ ಸಹಾಯವನ್ನು ತೆಗೆದುಕೊಂಡು ಅನ್ಲಿಕ್ಕೆ ಬೈ ಟೇಕಿಂಗ್ ಹೀಸ್ ಗೈಡೆನ್ಸ್, ನಮ್ಮ ಟೀಚರ್ ಗೈಡೆನ್ಸ್ ತಗೊಂಡು ನಾ ಈ ಕೆಲಸ ಮಾಡಕತ್ತೇನಿ. ಐ ಆಮ್ ಡೂಯಿಂಗ್ ದಿಸ್ ವರ್ಕ್ ಬೈ ಟೇಕಿಂಗ್ ದ ಗೈಡೆನ್ಸ್ ಆಫ್ ಮೈ ಟೀಚರ್. ಐ ಹೋಪ್ ಮೈ ಪಾಯಿಂಟ್ ಈಸ್ ಕ್ಲಿಯರ್. ಶಿ ಈಸ್ ಪ್ರಿಪೇರಿಂಗ್ ಫುಡ್ ಬೈ ಟೇಕಿಂಗ್ ಹರ್ ಮದರ್ಸ್ ಹೆಲ್ಪ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್. ಥ್ಯಾಂಕ್ ಯು.